ಅಂತಂದ್ರೆ ಸ್ವಾಮಿಗಳು 200 ಸ್ವಾಮಿಗಳು ಬರ್ತಾ ಇದ್ದಾರೆ. 200 ಸ್ವಾಮಿಗಳಿಗೆ ನನ್ನ ಮನ್ಯಾಗ ಮನೆ ಹೋಗಿದ್ನ ಯಾಕ ಹುಂಸ ಭಟ್ರ ಸ್ವಾಮಿ ಇವ್ರು ಪ್ರತಿಷ್ಠಾದ ಹೋಗಿದ್ನಿ. ಅಲ್ಲಿ ಹಿಂದಿನ ಸರ್ಕಾರ ಗೃಹ ಮಂತ್ರಿ ಬಂದಿರ, ಅವರು ಲೇಟ್ ಆಯ್ತ ಪ್ರವಚನ. ನಾವು ಬರುವಾಗ ಜಗ ಸಿಗ್ಲಿಲ್ಲ. ಒಂದು ಸ್ಕೂಲ್ದಾಗ ಜಗ ಸಿಕ್ಕೊಡ್ಲಿಲ್ಲ. ಲಾಸ್ಟ್ ಕೆರಿ ಹಂತಲ್ಲಿ ಮಲ್ಕೊನಿ. ಅಲ್ಲಿ ಟೈಫಾಯ್ಡ್ ಆದ ನಂತರ ಇನ್ನೊಂದು ಟೈಫಾಯ್ಡ್ ಬಿಡಬಾರ್ದು. ನಾನು ಟೋಟಲ್ ಈ ವರ್ಷ ಅನಾರೋಗ್ಯ ತಪ್ಪಿದ ಕಾರಣ 18 ಕಾರ್ಯಕ್ರಮ ಈ ವರ್ಷ ಕ್ಯಾನ್ಸಲ್ ಮಾಡಿದ್ರು. ಆದ ಕಾರಣ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸ್ವಾಮಿಗಳು ಗೋಮಟೇಶ್ವರ ಹೌಲಿ ಆದ ನಂತರ ವರುಣ ಮಹಾಮಸ್ತಕಾಭಿಷೇಕ, ಅದ್ವಿತೀಯ ಮಹಾಮಸ್ತಕಾಭಿಷೇಕ ಆಗ್ತಿದೆ. ಹೆಂಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಗೋಮಟೇಶ್ವರ ಇದೆ, ಹಾಗಿದ್ದಂತ ನಮ್ಮ ಉತ್ತರ ಕರ್ನಾಟಕದ ಜಗತ್ತಿನ ಅತಿಶಯವಾದಂತ ಭಗವಾನ್ ಪಾರ್ಶ್ವನಾಥ್ 67 ಎಕರದ 15 ತಾರೀಕಿನ ಹಿಡ್ಕೊಂಡ 26 ತಾರೀಕಿಗೆ ಮಹಾಮಸ್ತಕಾಭಿಷೇಕ ಇದೆ. ಲಕ್ಷಾಂತರ ಗಟ್ಟಲೆ ಜನ ಬರ್ತಾ ಇದ್ರು. ಅದರ ರೀತಿಯಲ್ಲಿ 200 ಸ್ವಾಮಿಗಳು ಬರ್ತಾ ಇದ್ರು. ಸರ್ವ ಧರ್ಮದ 400 ಸ್ವಾಮಿಗಳು ಬರ್ತಾ ಇದ್ರು. ಆದ ಕಾರಣ ಅವ್ರ ವ್ಯವಸ್ಥೆ ಸ್ಕೂಲದಲ್ಲಿ ಮಾಡ್ರಿ ಅಂತೇಳಿ ಒಂದು ಆತ್ಮೀಯ 4ನೇ ನಿವೇದನೆ ಇದೆ. ಅದೇ ರೀತಿಯಲ್ಲಿ ನೀವೇನು ಅನ್ಸಬೇಡ್ರಿ. ಅವ್ರು ಕೇಳ್ತಾ ಇದ್ದಾರೆ 200 ಕೋಟಿ 400 ಕೋಟಿ. ನಮ್ಗೆ ಫಸ್ಟ್ ಆಗಬೇಕು. ನೀವು 10 ಕೋಟಿ ಕೊಡ್ರಿ, ಫಸ್ಟ್ ನಿಗಮ ಮಂಡಲ ಮಾಡಿ. ನಿಮ್ಮಲ್ಲಿ ಬಹಳಷ್ಟು ದಾನ ಮಾಡಿದ್ರಿ. ಗೌರ್ಮೆಂಟ್ ನೋಡ್ರಿ, ಇವ್ರು ಗೌರ್ಮೆಂಟ್ ಮಾಡಿದ ಕೆಲಸ ನಮಗೆ ಬಹಳ ಲಾಭ ಆಗಿದೆ. ಅವ್ರೇನು ಲಕ್ಷ್ಮೀಬಾಯಿ ಬಿಡಲ್ಲ, ಲಕ್ಷ್ಮಿ ಎಲ್ಲರಿಗೆ ಹರಿದಾಡ್ಸಿದಾಳ. ನಮ್ಗೆ ಎಲ್ಲರಿಗೆ ಧರ್ಮದ ಭರ್ಪೂರ್ ಯಾತ್ರಿಗಳು ಪುಣ್ಯ ಪಡ್ಕೊಂಡಿದ್ದಾರ. ಆದ ಕಾರಣ ಆಗಿ ನಿಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದ್ರೆ ತೊಂದರೆ ಇಲ್ಲ. ನಾವು ನೋಡ್ರಿ ನಮ್ಮ ಧರ್ಮ ಹೆಂಗಿದೆ. ರಾಜಸ್ಥಾನದ ಇತಿಹಾಸ ಹೋದ್ರಿ, ಮಹಾರಾಣಾ ಪ್ರತಾಪರ ಆರ್ಥಿಕ ಸಂಕಟದಾಗ ಸಿಕ್ಕಾಗ ಇದ್ದಂತ ಮಹಾಭೀಮ್ ದಾನಿಗಳು ಕೊಟ್ಟು ದಾನ ನಡೆಸ್ತಾ ಇದ್ರು. ನಮಗ ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ನಮ್ಗೆ 200 ಕೋಟಿ ಬೇಡ, ಎಷ್ಟು ಕೊಡ್ತೀವಿ ಕೊಡ್ರಿ, ಬಟ್ ನಿಗಮ ಮಂಡಲ ಮಾಡಿ ಕೊಡ್ರಿ, ಅಷ್ಟೇ ನಮ್ಮ ಬೇಡಿಕೆ. ಇಟ್ಟು ಒಂದು ಅಪೇಕ್ಷೆ ಆಗಿ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನವಯೋಗ ಮಂಡಲ ಬಹಳ ಶ್ರಮ ಪಟ್ಟಿದೆ. ಪ್ರತಿಯೊಂದು ಹಳ್ಳಿಯಿಂದ ಯಾರಿಗೂ ನಾವು ರೊಕ್ಕ ಕೊಟ್ಟಿಲ್ಲ, ಯಾರಿಗೂ ಗಾಡಿ ಕಟ್ಟಿಲ್ಲ. ಯಾರು ಪ್ರತಿಯೊಬ್ಬರು ಒಂದೊಂದು ಊರ 100 ಗಾಡಿಗಳು 50 ಗಾಡಿಗಳು ಮಾಡಿ ಅವ್ರು ಎಲ್ಲರಿಗೂ ಜೋರಾಗಿ ಸ್ವಾಗತ ಕೊಟ್ಟ. ಅದೇ ರೀತಿಯಲ್ಲಿ ನಾವು ಇದ್ದಂತ ಲಕ್ಷ್ಮೀ ಬಳಕರ್ ಆಗಲಿ ಅವ್ರ ತಮ್ಮ ಕೈ ಮಧ್ಯೆ ನೋಡಿದ್ದೀನಿ. ಅವ್ರು ಭಾಳ ಸೇವೆ ಮಾಡ್ರ. ಅವ್ರಿಗೆ ಜೋರಾಗಿ ಚಪ್ಪಳ ಕಟ್ಟಿ ನವಯೋಗ ಮಂಡಲ. ಸತೀಶ್ ಜಾರಕಿಹೊಳಿ ಈಗಿನ ಪರಿಚಯ ಅಲ್ಲ, 2000 ಇಸ್ವಿಂದ ಇದೆ. 2000 ಇಸ್ವಿಂದ ನಮ್ಮ ಜೊತೆಗಿದ್ದರು. ಆದ ಕಾರಣ ಸತೀಶ್ ಜಾರಕಿಹೊಳಿ ಒಂದು 2 ಮಿನಿಟ್ ಮಾತಾಡಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಮುಂದುವರಿಸೋಣ. ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ಕೇಳೋದು ಸತೀಶ್ ಜಾರಕಿಹೊಳಿ 2 ಮಿನಿಟ್ ಮಾತಾಡಬೇಕಂತ ಅಪೇಕ್ಷೆ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇನ್ನೂರು ಆತ್ಮೀಯರ ಸಚಿವರಾದ ಸುಧಾಕರ್ ಅವರೇ, ಚರ್ಚೆ ಮಾಡ್ತೀವಿ. ಸ್ವಂತ ಉಪಮುಖ್ಯಮಂತ್ರಿ ಬರೋದ್ರಿಂದ ಮುಖ್ಯಮಂತ್ರಿ ಚರ್ಚೆ ಮಾಡಬೇಕಾಗ್ತದೆ. ಖಂಡಿತವಾಗಿ ನಿಮ್ಮ ಸಮುದಾಯ ಪರವಾಗಿ ನಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ, ಶಿವಕುಮಾರ್ ಸರ್ಕಾರ ಇದೆ ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತದೆ. ತಾವೇನು ಭಾಳ ದಿನದಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಗಳಿಗೆ, ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಅಷ್ಟು ಮಾತ್ರ ಹೇಳಬಲ್ಲೆ. ಅನೇಕ ಶಾಲೆಯಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಅಲ್ಪಸಂಖ್ಯಾತ ನಿಗಮದಲ್ಲಿ ಸದಸ್ಯರು ನೇಮಿಸುವಂಥದ್ದಿರ್ಬೋದು, ಹಲವಾರು ಸಮಸ್ಯೆಗಳನ್ನು ಖಂಡಿತವಾಗಿ ನಮ್ಮ ಸರ್ಕಾರ ಪೂರಕವಾಗಿ ಮಾಡ್ತದೆ ಅನ್ನೋ ಮಾತ್ರ ಅಷ್ಟು ಮಾತ್ರ ಹೇಳಿ, ಸೊ ಇನ್ನೂ ಈ ಭಾಗದ ಶಾಸಕರು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹಲವಾರು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಕ್ಕಂಥ ಭಾವಿಸಿ ತಮ್ಮ ಬಹುದಿನಗಳ ಬೇಡಿಕೆ ಆದರ್ಶ ಈಡೇರಿಸಕ್ಕೆ ನಾವೆಲ್ಲ ವೇದಿಕೆಗಳ ನಮ್ಮ ಪಕ್ಷದ
ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಮ್ಮ ಎಲ್ಲ ಮಂತ್ರಿ ಮಂಡಳ ಪೂರಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಮತ್ತೊಮ್ಮೆ ಹೇಳ್ತಾ ಈ ಜೈನ ಸಮಾವೇಶ ಯಶಸ್ವಿಯಾಗಲಿ. ನಿಮ್ಮ ಸಮುದಾಯದ ಸಮಸ್ಯೆಗಳನ್ನು ಈ ವೇದಿಕೆ ಮುಖಾಂತರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಗೆಹರಿಸಿ ಅದಕ್ಕೆ ಶಾಶ್ವತ ಪರಿಹಾರ ಆಗಲಿ ಅಂತೇಳಿ ನಿಮ್ಮ ಮಾತು ಮುಗಿಸಲು ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ, ದಿವ್ಯ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯ ರಾಷ್ಟ್ರ ಸಂತ ಗುಣದನಂದಿ ಮಹಾರಾಜರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಸಂತ ಮಹಾರಾಜರ ಪಾದಗಳಿಗೂ ಕೂಡ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದಂಥ DK ಶಿವಕುಮಾರ್ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಆತ್ಮೀಯ ಸಹೋದರರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಮಾಂತೇಶಣ್ಣ ಕೌಸಲ್ಗಿ ಅವರೇ, ಸಮಾಜದ ಬಾಂಧವರು, ನಮ್ಮ ಜೊತೆ ಹಿರಿಯ ಅಣ್ಣನಾಗಿ ಸಮಾಜದ ಬಗ್ಗೆ ಯಾವತ್ತೂ ಚಿಂತೆಯನ್ನು ಮಾಡ್ತಾ ಇರುವಂಥ ನಮ್ಮ ಸುಧಾಕರ್ ಅಣ್ಣನವರೇ, ವೇದಿಕೆ ಮೇಲೆ ಆಸೀನರಾದಂಥ ಅಭಯಣ್ಣ ಪಾಟೀಲ್ರೇ, ರಾಜು ಸೇಠ್ ಅವರೇ, ಚಂದ್ರರಾಜ್ ಹಟ್ಟಿಹೊಳಿಯವರೇ, ಹಿರಿಯರಾದಂಥ ವೀರಕುಮಾರ್ ಪಾಟೀಲ್ ಸಾಹೇಬ್ರೆ, ನಮ್ಮ ಉತ್ತಮ್ ಪಾಟೀಲ್ ಅವರು, ಸಮಾಜಕ್ಕೆ ಯಾವತ್ತಿದ್ರು ಕೆಲಸ ಮಾಡ್ತಾ ಇರುವಂಥ ಉತ್ತಮ್ ಪಾಟೀಲ್ರೇ, ಸಂಜಯ್ ಪಾಟೀಲ್ರೇ, ಶಿಂಗ್ಳೆ ಅವರೇ, ಹನುಮಣ್ಣವ್ರವರೇ, ಭಾಳಷ್ಟು ಇಲ್ಲಿ ಇದ್ದವ್ರು ಎಲ್ಲರೂ ಪರಿಚಯ ನನಗೆ. ಯಾಕಂದರೆ ಎಲ್ಲರ ಜೊತೆ ಒಂದು ಒಡನಾಟದ ಸಂಬಂಧ ಈ ಕ್ಷೇತ್ರದಾಗಲಿ ಈ ಜಿಲ್ಲೆಯ ಜೈನ ಸಮಾಜದ ಎಲ್ಲ ಬಂಧು ಬಾಂಧವರ ಜೊತೆ ಒಂದು ಒಡನಾಟ ಸಂಬಂಧ ಇದೆ. ಚಿಕ್ಕೋಡಿಯಿಂದ ಹಿಡ್ಕೊಂಡು ಬೆಳಗಾವಿಯವರೆಗೆ ತಮ್ಮ ಎಲ್ಲ ಧರ್ಮ ಕಾರ್ಯಕ್ರಮ ಪ್ರತಿಯೊಂದು ವಿಚಾರದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೀನಿ. ಗುರುಗಳು ಸುಮಾರು ದಿನದಿಂದ ನನ್ನ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕು, ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಪಂಚಕಲ್ಯಾಣ ಆದಮೇಲೆ ನಾವು ಮಾಡ್ತೀವಿ ಅಂತಂದಾಗ ಬಹಳ ಸಂತೋಷದಿಂದ ಆಗಲಿ ಗುರುಗಳೇ, ತಾವು ಮಾಡಿ ಮಹಾರಾಜರೇ, ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ಭಾಷೆಯನ್ನು ಕೊಟ್ಟಿದ್ದೆ. ಅದೇ ರೀತಿ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಶ್ರೇಷ್ಠ. ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋ ಧರ್ಮ, ಸರ್ವೋಚ್ಚ ವಿಚಾರ ಅಂತ ಹೇಳ್ತಾ ಇರ್ತೀನಿ. ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ, ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಎನ್ನುವಂಥ ಉದ್ದೇಶದಿಂದ, ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ. ತಮ್ಮ ಏನು 8 ಬೇಡಿಕೆಗಳಿದ್ದಾವೆ, ಖಂಡಿತವಾಗ್ಲೂ ಅದನ್ನ ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತೆಯ ವಿಚಾರವಾಗಿ ಹೇಳಿ, ಯಾರು ಕೂಡ ತಪ್ಪು ಕಲ್ಪನೆಯನ್ನ ಮಾಡಬಾರ್ದು. ಯಾಕಂತಂದ್ರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ, ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ, ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ, ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ. ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದಾವೆ, ಅವ್ರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡಿಲ್ಲ, ಮಾಡ್ಲಿಕ್ಕೂ ಬಿಡೋದಿಲ್ಲ. ಅದು ನಿಮ್ಮವರ ಇಷ್ಟ. ಯಾವ ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು, ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ, ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನುವಂಥ ಒಂದು ಭರವಸೆ ಕೊಟ್ಟು, ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ, ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಶಾಸಕರಂತ ನಮ್ಮ ಸೇಠ್ ಅವರೇ, ನಮ್ಮ ಚೇತರಾಜ್ ಜಟ್ಟಿಹೊಳಿ ಅವರೇ, ನಮ್ಮ ವೀರ್ ಕುಮಾರ್ ಪಾಟೀಲ್ ಅವರೇ, ಇನ್ನು ವೇದಿಕೆಯಲ್ಲಿರುವಂತ ಎಲ್ಲ ಅಭಯ್ ಪಾಟೀಲ್ ಅವರೇ, ಕನ್ನಡಕ ಹಾಕೊಂಡಿದ್ದಾರೆ ಕಾಣ್ತಾರೆ, ಮಾತೇಶ್ ಗೌಲಗಿ ಅವರೇ, ಮೀನಾ ಪಾಟೀಲ್ ಇದಲ್ಲ, ಸಂಜಯ್ ಪಾಟೀಲ್ ಅವರು, ಇನ್ನೆಲ್ಲ ಬಹಳ ಮುಖಂಡಗಳಿದ್ದಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇಂಥ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ, ತಮ್ಮ ಹೋರಾಟ, ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ನಿಮ್ಮ ಆಶೀರ್ವಾದವನ್ನು ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಕಾಣ್ತದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಲಕ್ಷ್ಮಿಯವರು ಹೇಳ್ತಾ ಇದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ. ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರಜ್ಜ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ. ಹಂಗೆ ನಿಮ್ ಧರ್ಮ ಆಚರಣೆ ಮಾಡುತ್ತಲ್ಲಿ, ಮಾನವನ ಧರ್ಮ ಆಚರಣೆ ಮಾಡುತ್ತಲ್ಲಿ ಯಾರು ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ, ಕೂಗು, ಭಾವನೆ, ಭಕ್ತಿ ಎಲ್ಲ ಕೂಡ ಅಡಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜರವರು, ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ನಾನು ಇಲ್ಲೇ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು, ಆದರೂ ನಾನು ಸತೀಶ್ ಅವರು, ಲಕ್ಷ್ಮಿಯವರು, ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಭಾವನೆ, ನಿಮ್ಮ ಭಕ್ತಿ, ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದರು, ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ, ನಾನು ತಿಳಿಸ್ತೀನಿ ಒಂದು 5 ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಆದ್ರೆ ನಾನು ಸತೀಶ್ ಅಣ್ಣ, ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನ ಪಡೆದು ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 100 ವರ್ಷ ಆಗಿದೆ. 1924ರಲ್ಲಿ. ಈ ವರ್ಷ ಅದೇ ಒಂದು ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನ ಕೊಟ್ಕೊಂಡು ನಾವು ಬರ್ತಾ ಇದ್ದೆವು. ಹಂಗೆ ಇವತ್ತು ಆ ಒಂದು ಭವ್ಯವಾದಂತಹ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು, ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನ ಮಾಡಿಕೊಂಡು, ಚಿಂತೆ ಮಾಡೋದು ಬೇಡ, ಸುಧಾಕರ್ಗೂ ಕಿವಿಲಿ ಹೇಳಿದ್ದೀನಿ, ಸ್ವಾಮೀಜಿಯವ್ರಿಗೂ ಕಿವಿಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಈ ಸರ್ಕಾರ DK ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿ ಇಟ್ಕೊಂಡಿರಿ. ರೈಡಿಂಗ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕೀಗ. ಯಾವತ್ತು ಎಲ್ಲ ನನಗೆ ಜಯ ಬೇಡ, ನನ್ನ ಜೊತೆ ಇರಿ ಸಾಕು. ಆಮೇಲೆ ಬರೀ ಇವೆಲ್ಲ ಜಯ ಎಲ್ಲ 5 ನಿಮಿಷ ಕೊಟ್ಟೋಯ್ತದೆ. ನಮ್ಮ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಗೂ ಭಗವಂತರಿಗೂ ಇರುವಂತ ಸಂಬಂಧ ಇರಬೇಕು. ನಾವೇಂತಕ್ಕೆ ಹೋಗ್ತೀವಿ, ಧರ್ಮ ಪೀಠಿಗಳಿಗೆ ಏಂತಕ್ಕೆ ಹೋಗ್ತೀವಿ? ನೆಮ್ಮದಿ ಬೇಕು, ಸಮಾಧಾನ ಬೇಕು, ಶಾಂತಿ ಬೇಕು, ಮಕ್ಕಳಿಗೆ ಒಳ್ಳೇದಾಗಬೇಕು, ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ. ಇನ್ನು ಬೇರೆ ಏಂತಕ್ಕೆ ನಾವು ಹೋಗ್ತೀವ? ಇಲ್ಲಿಗೆ ನೀವು ಏಂತಕ್ಕೆ ಬಂದಿದ್ದೀರಿ?
ನಿಮ್ಗೆಲ್ಲ ಒಳ್ಳೇದಾಗಬೇಕು, ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನ ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ. ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು. ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ ಅವರು ನಿಮ್ಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡಿದ್ದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದೊಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರಬೇಕು. ನಮ್ಗೆ 2 ಕೈ ದೇವ್ರು ಕೊಟ್ಟವನಿಗೆ, 2 ಕೈ. ಒಂದು ನಮ್ಗೆ ನಾವು ಕಾಪಾಡೋದು, ಒಂದು ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು. ಹಂಗೆ ನಂಗೆ ನಾನು ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೂಡ ನಮ್ಮನ್ನ ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ. ನಿಮ್ಮನ್ನು ಕೂಡ ಕಾಪಾಡಬೇಕಂದು ನಮ್ಮ ಕರ್ತವ್ಯ. ಶ್ರೀಗಳ ಪಾದ ಕೇಳ್ತೀನಿ, ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈಗಾಗಲೇ ಮೊಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ. ಯಾವುದು ಚಿಂತೆ ಮಾಡೋದು ಬೇಡ, ನಿಮ್ಗೆ ಯಾವುದು ಬಲವಂತ ಇಲ್ಲ. ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಿಮ್ಮ ಪದ್ಧತಿಯನ್ನು ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗಂತೂ ಒಂದು ನಂಬಿಕೆ, ದೇವರು ನಮ್ಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಸಿಗ್ತಕ್ಕ ನಿಮ್ಮನ್ನ ಪ್ರಾಮಾಣಿಕವಾದ ಸೇವೆಯನ್ನ ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹೇಳಿದೀವಲ್ಲಪ್ಪ, ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಆ ಕ್ಯಾಬಿನೆಟ್ ಅಲ್ಲಿ ಅದಕ್ಕೊಂದು ಜೀವ ಕೊಡ್ತೀವಿ. ನಾನೇ ಅನೌನ್ಸ್ ಮಾಡೋದು ಸರಿ ಇಲ್ಲ, ಅದಕ್ಕೆ ಮಾಡಲಿಲ್ಲ. ಶಾಂತಿ ಪ್ರಿಯರ್ ಸರ್, ಜೈನರು ಎಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಮೊದಲ ಬಾರಿಗೆ ಪ್ರತಿಭಟನೆ ಮಾಡ್ತಾರೆ. ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಭಾವನೆ, ನಿಮ್ಮ ಭಕ್ತಿ, ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದರು, ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ, ನಾನು ತಿಳಿಸ್ತೀನಿ ಒಂದು 5 ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಆದ್ರೆ ನಾನು ಸತೀಶ್ ಅಣ್ಣ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನ ಪಡೆದ್ರು, ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 100 ವರ್ಷ ಆಗಿದೆ, 1924ರಲ್ಲಿ. ಈ ವರ್ಷ ಅದೇ ಒಂದು ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೆವು. ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂತಹ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು, ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು, ಚಿಂತೆ ಮಾಡೋದು ಬೇಡ, ಸುಧಾಕರ್ಗರ್ಗೂ ಕಿವಿಲಿ ಹೇಳಿದ್ದೀನಿ, ಸ್ವಾಮೀಜಿಯವ್ರಿಗೂ ಕಿವಿಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಈ ಸರ್ಕಾರ DK ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿ ಇಟ್ಕೊಂಡಿರಿ. ರೈಟಿಂಗ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕೀಗ. ಯಾವತ್ತು ಎಲ್ಲ ನನಗೆ ಜಯ ಬೇಡ, ನನ್ನ ಜೊತೆ ಇರಿ ಸಾಕು. ಆಮೇಲೆ ಬರೀ ಇವೆಲ್ಲ ಜಯ ಎಲ್ಲ 5 ನಿಮಿಷ ಕೊಂಡೋಯ್ತದೆ. ನಮ್ಮ ಜೊತೆ ನಮ್ಮ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಭಕ್ತಗೂ ಭಗವಂತನಿಗೂ ಇರುವಂತ ಸಂಬಂಧ ಇರಬೇಕು. ನಾವೇಂತಕ್ಕೆ ಹೋಗ್ತೀವಿ, ಧರ್ಮ ಪೀಠಿಗಳಿಗೆ ಏಂತಕ್ಕೆ ಹೋಗ್ತೀವಿ? ನೆಮ್ಮದಿ ಬೇಕು, ಸಮಾಧಾನ ಬೇಕು, ಶಾಂತಿ ಬೇಕು, ಮಕ್ಳಿಗೆ ಒಳ್ಳೇದಾಗಬೇಕು, ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ. ಇನ್ನು ಬೇರೆ ಏಂತಕ್ಕೆ ನಾವು ಹೋಗ್ತೀವ? ಇಲ್ಲಿಗೆ ನೀವು ಏಂತಕ್ಕೆ ಬಂದಿದ್ದೀರಿ? ನಿಮ್ಗೆಲ್ಲ ಒಳ್ಳೇದಾಗಬೇಕು, ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನ ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ. ಒಂದು ದೊಡ್ಡ ಇತಿಹಾಸ ಇರೋಂಥ ಒಂದು ಧರ್ಮ ಇದು. ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ ಅವರು ನಿಮ್ಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡಿದ್ದನ್ನ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದೊಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ.
ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರಿದ್ರು. ನಮ್ಗೆ 2 ಕೈ ದೇವ್ರು ಕೊಟ್ಟವನಿಗೆ 2 ಕೈ, ಒಂದು ನಮ್ಗೆ ನಾವು ಕಾಪಾಡೋದು, ಒಂದು ನಂಬಿದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು. ಹಂಗೆ ನಂಗೆ ನಾ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೂಡ ನಮ್ಮನ್ನ ನಂಬಿ ನಮ್ಮನ್ನ ಇಲ್ಲಿ ಕರೆಸಿದ್ದೀರಿ, ನಿಮ್ಮನ್ನು ಕೂಡ ಕಾಪಾಡಬೇಕಂದು ನಮ್ಮ ಕರ್ತವ್ಯ. ಶ್ರೀಗಳ ಪಾದ ಕೇಳ್ತೀನಿ, ನಿಮ್ಮನ್ನ ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನ ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈಗಾಗಲೇ ಮೊಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ. ಯಾವುದು ಚಿಂತೆ ಮಾಡೋದು ಬೇಡ, ನಿಮ್ಗೆ ಯಾವುದು ಬಲವಂತ ಇಲ್ಲ. ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಿಮ್ಮ ಪದ್ಧತಿಯನ್ನು ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗಂತೂ ಒಂದು ನಂಬಿಕೆ, ದೇವರು ನಮ್ಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಸಿಗ್ತಕ್ಕ ನಿಮ್ಮನ್ನ ಪ್ರಾಮಾಣಿಕವಾದ ಸೇವೆಯನ್ನ ಮಾಡಿ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂತ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನ ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋ ಧರ್ಮ, ಸರ್ವೋಚ್ಚ ವಿಚಾರ ಅಂತ ಹೇಳ್ತಾ ಇರ್ತೀನಿ. ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ, ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನ ಹೊಂದಿದಂತ ಅನ್ನುವಂತ ಉದ್ದೇಶದಿಂದ, ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ. ತಮ್ಮ ಏನು 8 ಬೇಡಿಕೆಗಳಿದ್ದಾವೆ, ಖಂಡಿತವಾಗ್ಲೂ ಅದನ್ನ ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತೀಯ ವಿಚಾರವಾಗಿ ಹೇಳಿದೆ, ಯಾರು ಕೂಡ ತಪ್ಪು ಕಲ್ಪನೆಯನ್ನ ಮಾಡಬಾರ್ದು. ಯಾಕಂತಂದ್ರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದ್ರೆ, ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ, ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ, ಏನು ಆಚಾರ ವಿಚಾರ ಪ್ರಚಾರ ಏನ್ ಮಾಡ್ತಿರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ. ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದಾವೆ ಅವ್ರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡ್ಲಿಕ್ಕೂ ಬಿಡೋದಿಲ್ಲ. ಅದು ನಿಮ್ಮವರ ಇಷ್ಟ. ಯಾವ ಸ್ಕೂಲ್ದವ್ರು ಬೇಕಂತಾರೆ ಅವ್ರು ತಗೊಳ್ಬಹುದು, ಯಾರು ಬೇಡ ಅಂತಾರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ, ಇದು ಆರ್ಡರ್ ಜೀವೋ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂತಂದ್ರೆ ತಮ್ಮ ಮನಸ್ಸಿನ ವಿರುದ್ಧವಾಗಿ ಸರ್ಕಾರ ಯಾವುದೇ ಕಾನೂನನ್ನ ಜಾರಿಗೆ ತರೋದಿಲ್ಲ ಅನ್ನುವಂಥ ಒಂದು ಭರವಸೆ ಕೊಟ್ಟು, ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಸರ್ಕಾರದ ಮೇಲೆ, ನನ್ನ ಮೇಲೆ ಇರಲಿ ಅಂತ ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಜೈನ ಧರ್ಮವು ಎಂದು ಊರ 100 ಗಾಡಿಗಳು 55 ಗಾಡಿಗಳು ಮಾಡಿ ಅವ್ರು ಎಲ್ಲರಿಗೂ ಜೋರಾಗಿ ಸ್ವಾಗತ ಕೊಟ್ಟ. ಅದೇ ರೀತಿ ನಾವು ಇದ್ದಂತ ಲಕ್ಷ್ಮೀ ಬೆಳಕರಾಗ್ಲಿ ಅವ್ರ ತಮ್ಮ ಕೈ ಮದ್ವೆ ಸಭೆ ನೋಡಿದ್ದೀನಿ. ಅವ್ರು ಭಾಳ ನಂಗೆ ಸಹಯೋಗ ಮಾಡ್ರ, ಅವ್ರಿಗೆ ಜೋರಾಗಿ ಚಪ್ಪಳ ಕಟ್ಟಿ ನವಯತ್ ಮಂಡಳ ಸತೀಶ್ ಜಾರಕಿಹೊಳಿ ಈಗಿನ ಪರಿಚಯ ಅಲ್ಲ, 2000 ಇಸ್ವಿಂದ ಇದೆ. 2000 ಇಸ್ವಿಂದ ನಮ್ಮ ಜೊತೆಗಿದ್ದಾರು. ಆದ ಕಾರಣ ಸತೀಶ್ ಜಾರಕಿಹೊಳಿ ಒಂದು 2 ಮಿನಿಟ್ ಮಾತಾಡಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಮುಂದುವರಿಸೋಣ. ಭಾಳ ಮಾತಾಡೋದು ಅವಶ್ಯಕತೆ ಅವ್ರು ಕೇಳೋದು. ಸತೀಶ್ ಜಾರಕಿಹೊಳಿ 2 ಮಿನಿಟ್ ಮಾತಾಡಕ್ಕೆ